ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮೇಲೆ ಕಾವೇರಿಯವರು ತುಂಬ ಟೆನ್ಷನ್ ಆಗಿದ್ದಾರೆ. ಅಂದರೆ ಗಂಡನ ಮನೆಯಲ್ಲಿ ತುಂಬ ಕಷ್ಟ, ಅತ್ತೆ ಮಾವ ಕಾಟ ಕೊಡ್ತಾರೆ ಅಂತನಾ? ಖಂಡಿತ ಇಲ್ಲ. ಅವ್ರ ಮೇಲೆ ಕಾವೇರಿಯವರಿಗೆ ತುಂಬಾ ಭರವಸೆ ಇದೆ. ಅವರೆಲ್ಲ ತುಂಬ ಒಳ್ಳೆ ಜನ ಅಂತ ಅವ್ರಿಗೆ ಗೊತ್ತಿದೆ. ಅವರಿಗೆ ಅವ್ರ ಮಗಳದ್ದೇ ಚಿಂತೆ ಅಂದರೆ ನನ್ನ ಮಗಳನ್ನ ಮುದ್ದಾಗಿ ಸಾಕಿದ್ದು ನಾನಲ್ಲ, ನಮ್ಮನೆಯವರು. ಅವಳು ಅಪ್ಪನ ಮುದ್ದಿನ ಮಗಳು. ನಾನು ಬೈತಾ ಇದ್ರೆ ಅವರು ಯಾವಾಗಲೂ ಅವಳು ಸಪೋರ್ಟಿಗೆ ಬರೋದು. ಹಾಗಾಗಿ ಅವಳಿಗೆ ಮನೆ ಕೆಲಸ ಕಲಿಸೋದಕ್ಕೆ ಆಗಿಲ್ಲ. ಅಡುಗೆ ಆಗಲಿ, ಕಸ ಗುಡಿಸೋದು, ಒರೆಸೋದು, ಕ್ಲೀನಿಂಗು, ಇದು ಯಾವುದೂ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ತುಂಬ ಬಲವಂತಕ್ಕೆ ಮಾಡ್ತಾಳೆ ಅಷ್ಟೇ, ಇಲ್ಲ ಅಂದರೆ ಇಲ್ಲವೇ ಇಲ್ಲ. ಅವಳಿಗೊಂಚೂರು ಬುದ್ಧಿವಾದ ಹೇಳೋಕ್ಕೆ ಸ್ವಲ್ಪ ದನಿ ಎತ್ತರಿಸಿದ್ರೆ ಸಾಕು, ನನ್ನ ಯಜಮಾನರು ಪ್ರತ್ಯಕ್ಷರಾಗ್ತಾರೆ. ಮತ್ತು ಅವಳ ಪಾರ್ಟಿಗೆ ಬಂದು ನನಗೆ ಒಂದಷ್ಟು ಅವಳೆದ್ರಿಗೆ ಬೈದು ಅವಳನ್ನು ಕರ್ಕೊಂಡು ಹೊರಗೆ ಹೋಗ್ತಾರೆ. ಹೀಗೆ ಆಗಿದೆ. ಈಗ ಅವಳಿಗೆ ಮದುವೆ ಮಾಡಿ ಕಳಿಸಿದ್ಮೇಲೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಪ್ರಪಂಚನೇ ಹಾಗಲ್ವೇನ್ರಿ, ಗಂಡಸ್ರಿಗೆ ಯಾರೂ ಹೇಳಲ್ಲ. ಈ ಹೆಣ್ಮಕ್ಳು ಹೋದ ಮನೇಲಿ ಚೆನ್ನಾಗಿ ಕೆಲಸ ಮಾಡಿಲ್ಲ, ಅಲ್ಲಿ ಹೊಂದ್ಕೊಂಡಿಲ್ಲ ಅಂದರೆ ನಿಮ್ಮಮ್ಮ ಇದೇನ ಹೇಳ್ಕೊಟ್ಟಿದ್ದು ಅಂತ ನಮ್ಮಂಥ ಹೆಂಗಸರಿಗೆ ದೂರದಲ್ವೇನ್ರಿ? ಅಯ್ಯೋ ದೇವ್ರೆ, ಇದೆಲ್ಲ ಅನುಭವಿಸ್ತವ್ರಿಗಷ್ಟೇ ಗೊತ್ತು, ಬೇರೆಯವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ನನಗೀಗ ಅದೇ ಟೆನ್ಷನ್ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ನಮ್ಮ ಬೀಗಿತ್ತಿಯವರಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ. ಹಲೋ ಅತ್ತಿಗೆ, ನಾನು ರಾಧಾ ಮಾತಾಡೋದು. ನೀವೆಲ್ಲ ಚೆನ್ನಾಗಿದ್ದೀರಾ? ಓ ರಾಧಾ, ನಾವೆಲ್ಲ ಚೆನ್ನಾಗಿದ್ದೀವಿ. ಮಗಳಿಗೆ ಫೋನ್ ಮಾಡಿದ್ದೋ ಏನೋ. ಅವರು ಬೆಳಗ್ಗೆನೇ ಹನುಮನಿಗೆ ಹೊರಟೋದ್ರು. ಅಲ್ಲಿ ಹೋದ ಕಡೆ ಎಲ್ಲ ಕೆಲವು ಕಡೆ ನೆಟ್ವರ್ಕ್ ಸಿಗಲ್ವಲ್ಲ. ಗಾಬರಿ ಆಗೋದೇನು ಬೇಡ. ನಿಮ್ಮ ಮಗಳು, ಅಳಿಯ ಎಲ್ಲ ಆರಾಮಾಗಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ನನಗೆ ಫೋನ್ ಮಾಡಿದ್ದ ನನ್ನ ಮಗ, ಆರಾಮಾಗಿದ್ದಾರೆ. ಹಾಂ, ಪ್ರಗತಿನೂ ಫೋನ್ ಮಾಡಿದ್ಲು. ಈಗೊಂದು 5 ನಿಮಿಷದ ಮುಂಚೆ ಫೋನ್ ಮಾಡಿದ್ಲು ಅವಳು. ಅದಲ್ಲ, ನನಗೆ ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡಬೇಕಿತ್ತು. ನೀವು ತಪ್ಪು ತಿಳ್ಕೊಬಾರ್ದು. ನೀವು ಹೆಣ್ಣೆತ್ತವರು, ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಒಂದು 5 ನಿಮಿಷ ಮಾತಾಡ್ಬೋದಾ? ಹಾಂ, ಮಾತಾಡಿರೋದ, ಅದಕ್ಕೆ ಯಾಕೆ ಸಂಕೋಚ? ನಾವಿಬ್ಬರು ಬೀಗಿತ್ತಿರೋ ಒಂಥರ ಅತ್ತಿಗೆ ನಾದ್ನಿ ಇದ್ದ ಹಾಗೆ. ನನ್ನನ್ನು ಬಾಯಿ ತುಂಬ ಅತ್ತಿಗೆ ಅಂತ ಕರಿತೀರಾ? ಯಾಕೆ ಸಂಕೋಚ? ಹೇಳಿ, ಅದೇನಂತ ಹೇಳಿ. ನನಗೆ ನೀವು ನನ್ನ ಕಷ್ಟ ಅರ್ಥ ಮಾಡ್ಕೋತೀರಾ ಅಂತ ಗೊತ್ತಿದೆ, ಆದರೂ ಒಂಚೂರು ಸಣ್ಣಗೆ ಭಯ. ಎಷ್ಟಂದು ನನ್ನ ಮಗಳು ನಿಮ್ಮ ಸೊಸೆ ನೋಡಿ, ನಿಮಗೂ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಆಮೇಲೆ ಬೇಜಾರಾಗಬಾರ್ದು, ಅದಕ್ಕೆ ಇರೋ ವಿಷಯನ ಈಗಲೇ ಹೇಳೋಣ ಅಂತ. ಮತ್ತಿನ್ನೇನಲ್ಲ ಅದಕ್ಕೆ, ನಮ್ಮ ಪ್ರಗತಿಗೆ ಮನೆ ಕೆಲಸ ಎಲ್ಲ ಅಷ್ಟಾಗಿ ಬರೋದಿಲ್ಲ. ಅವಳು ಅಪ್ಪನ ಮುದ್ದಿನ ಮಗಳು, ಒಬ್ಬಳೇ ಮಗಳು ಅಂತ ಮುದ್ದಾಗಿ ಸಾಕಿದ್ದೀವಿ. ಮನೆ ಕೆಲಸ ಕಲ್ಸಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಮಾಡಲ್ಲ ಅಂತಲ್ಲ, ಮಾಡ್ತಾಳೆ. ಆದರೆ ತಾನಾಗಿಯೇ ಏನೂ ಮಾಡಲ್ಲ. ಮತ್ತೊಂದೇನೆಂದರೆ, ಏನಾದ್ರು ಒಂದು ಕೆಲಸ ಹೇಳಿದ್ರೆ ನಾವೇನು ಹೇಳಿರ್ತೀವೋ ಅಷ್ಟು ಮಾತ್ರ ಮಾಡ್ತಾಳೆ. ಟೀ ಗಿಡ ಅಂದರೆ ಸುಮ್ಮನೆ ಹಾಲು ಒಲೆ ಮೇಲೆ ಇಡ್ತಾಳೆ ಅಷ್ಟೇ. ಅದಕ್ಕೆ ಟೀ ಪುಡಿ ಹಾಕಬೇಕು, ಸಕ್ಕರೆ ಹಾಕಬೇಕು, ಏನು ತಲೆಗೆ ತಗೊಂಡೋಗಲ್ಲ. ಆ ಥರ ಪ್ರತಿಯೊಂದಕ್ಕೂ ಹೇಳಬೇಕು. ಹಾಗಂತ ಕೆಲಸ ಒಂದ್ಸತಿ ಕಲಿತ್ರೆ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಓದೋದ್ರಲ್ಲೆಲ್ಲ ತುಂಬ ಜಾಣೆ. ಅವಳಿಗೆ ಅದರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದರಿಂದ ಈ ಕೆಲಸಕ್ಕೆಲ್ಲ ಹಚ್ಚಬೇಡ ಅಂತ ನಮ್ಮ ಮನೆಯವರು ನನಗೆ ಬೈತಾ ಇದ್ರು. ಓದು ಮುಗಿದ ಮೇಲೆ ಅವಳಿಗೆ ಅಡುಗೆ ಕಲಿಸ್ಬೇಕು ಅಂತಲೇ ಇದ್ದೆ. ಅಷ್ಟೊತ್ತಿಗೆ ಒಳ್ಳೆ ಸಂಬಂಧನೂ ಬಂತ. ಹಂಗಾಗಿ ಮದುವೆಗೆ ರೆಡಿ ಮಾಡಿದ್ವಿ. ಆದರೂ ನಾನು ನಿಮ್ಮ ಮಗನ ಹತ್ರ ಹೇಳಿದ್ದೆ, ನನ್ನ ಮಗಳಿಗೆ ಅಷ್ಟಾಗಿ ಅಡುಗೆ ಬರಲ್ಲ, 1-2 ತಿಂಗಳಲ್ಲೆಲ್ಲ ಕಲಿಸ್ಬಿಟ್ಟು ಆಮೇಲೆ ಮದುವೆ ಮಾಡೋಣ ಅಂತ. ಅವನು ಹೂ ಅಂದಿದ್ದ ಪಾಪ. ಆದರೆ ಒಳ್ಳೆ ಮುಹೂರ್ತ ಇದೆ ಅಂತ ಮದುವೆನೂ ಬೇಗ ಆಗೋಯ್ತು. ಈಗ ನಂಗೆ ಅದೇ ಚಿಂತೆ ಅತ್ತಿಗೆ. ನೀವು ಹೆಣ್ಣೆತ್ತವರು, ನಿಮಗೂ ಒಂಚೂರು ಕಷ್ಟ ನಷ್ಟ ಗೊತ್ತಾಗತ್ತೆ. ಅಂದರೆ ನನ್ನ ಮಗಳು ಕಲಿಯಲ್ಲ ಅಂತಲ್ಲ, ಕಲಿತಾಳೆ. ಕಲಿಯೋವರೆಗೂ ಒಂಚೂರು ಅವಳಿಗೆ ಸಪೋರ್ಟ್ ಮಾಡಿ ಆಯಿತಾ? ಹೋ ರಾಧಾ, ಇಷ್ಟೇನಾ? ಇಷ್ಟಕ್ಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದ? ನೀವು ಒಂದು ಹೆಣ್ಣನ್ನು ಹೆತ್ತಿದ್ರೆ ನಾನು 2 ಹೆಣ್ಮಕ್ಳನ್ನ ಹೆತ್ತಿದ್ದೀನಿ. ನಮ್ಮ ಮನೇಲೂ ಅದೇ ಕತೆ, ಹೆಚ್ಚು ಕಡಿಮೆ. ನಮ್ಮ ದೊಡ್ಡ ಮಗಳು
ಚೆನ್ನಾಗೆಲ್ಲ ಕಲ್ತಿದ್ಲು. ಅಂದರೆ ತೀರಾ ಜವಾಬ್ದಾರಿ ತಗೊಳ್ದೇ ಇದ್ರು. ಅಡುಗೆಗೆ ಎಲ್ಲ ಯಾವುದಕ್ಕೆ ಏನೇನು ಹಾಕಬೇಕು, ಹೇಗೆ ಮಾಡಬೇಕು, ಆಮೇಲೆ ಕ್ಲೀನಿಂಗು ಇವೆಲ್ಲ ಅವಳಿಗೆ ತಕ್ಕ ಮಟ್ಟಿಗೆ ಗೊತ್ತಿತ್ತು. ಆದ್ರೂ ಗಂಡನ ಮನೇಲಿ ಒಂದು ಸ್ವಲ್ಪ ಕಿರಿಕಾಯ್ತು ಶುರುನಲ್ಲಿ. ಆಮೇಲೆ ಬೇಗ ಎಲ್ಲ ಕಲ್ತ್ಕೊಂಡ್ಳು. ನಮ್ಮ ಚಿಕ್ಕವಳಿಗೆ ನೋಡಿ ನಿಮ್ಮ ಪ್ರಗತಿಗಿಂತನೂ ಹತ್ತತ್ತ ಅಂತಲೇ ಹೇಳ್ಬೋದು. ಏನು ಅಂದರೆ ಏನೂ ಮಾಡ್ತಿರ್ಲಿಲ್ಲ, ಯಾವುದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಪ್ರಗತಿ ಆದರೂ ಹಾಗಲ್ಲ. ಅತ್ತೆ ಏನಾದ್ರು ಕೆಲಸ ಇದೆಯಾ, ಏನಾದರೂ ಮಾಡಬೇಕಾ ಅಂತೆಲ್ಲ ಕೇಳ್ತಾಳೆ, ಬರ್ತಾಳೆ. ಅವಳು ಅಡುಗೆ ಮನೆ ಒಳಗೆ ಬರ್ತಿರ್ಲಿಲ್ಲ. ಕಸಬರಿಗೆ ಇಟ್ಕೊಂಡೆ ಅವಳಿಗೆ ಗೊತ್ತಿರಲಿಲ್ಲ ನೋಡಿ. ಲವ್ ಮ್ಯಾರೇಜು, ಇನ್ನೇನು ಮಾಡೋದು, ಮದುವೆ ಮಾಡಿಕೊಟ್ವಿ. ಶುರುನಲ್ಲಿ ಅದೇ ಸ್ವಲ್ಪ ಕಿರಿಕಿರಿ ಆಯಿತು. ಆದರೆ ಏನು ಮಾಡೋದು, ಅವಳ ಅದೃಷ್ಟನೋ ಏನೋ, ಅವಳ ಗಂಡಂಗೆ ಭೂಪಾಲ್ಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಹೋಗಿ ಒಂದೇ ವರ್ಷ ನೋಡಿ, ಅಪ್ಪ ಇವಳ ನನ್ನ ಮಗಳು ಅನ್ನೋಷ್ಟು ಬದಲಾಗ್ಬಿಟ್ಟಿದ್ಲು. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಲ್ಲ ರೀ. ಈಗ ಮನೇನೂ ಅಷ್ಟೇ, ಎಷ್ಟು ಅಚ್ಚುಕಟ್ಟು ಅಂದರೆ ಎಷ್ಟು ಅಚ್ಚುಕಟ್ಟು. ಎಲ್ಲ ಕೆಲಸ ತಾನೇ ಮಾಡ್ತಾಳೆ. ಮನೆ ಕೆಲಸದವಳನ್ನ ಕೂಡ ಇಟ್ಕೊಂಡಿಲ್ಲ ಗೊತ್ತಾ. ಅವ್ರು ಮಾಡಿದರೆ ಸರಿ ಆಗಲ್ವಂತೆ, ಇವಳಿಗೆ ಇಷ್ಟ ಆಗಲ್ವಂತೆ, ಇವಳೇ ಮಾಡಬೇಕಂತೆ. ಎಷ್ಟು ಚೆನ್ನಾಗಿ ಮನೆ ನೀಟಾಗಿ ಇಟ್ಟಿದ್ದಾಳೆ, ಅಡುಗೆ ಮಾಡ್ತಾಳೆ. ಅದ್ರ ಜೊತೆಗೆ ಅದೇನೇನೋ ಕೋರ್ಸ್ಗಳೆಲ್ಲ ಕಲ್ತಿದ್ದಾಳೆ. ಎಲ್ಲ ಟೈಮನ್ನೇ ಹೇಗೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾಳೆ ಗೊತ್ತಾ. ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನಿಮ್ಮ ಚಿಕ್ಕ ಮಗಳನ್ನ ತುಂಬ ಮುದ್ದಾಗಿ ಸಾಕಿದ್ದೀರಾ. ಗಂಡನ ಮನೆಗೆ ಹೋದ್ಮೇಲೆ ನಿಮಗೆ ಮಾತ್ರ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ಕೆಟ್ಟ ಹೆಸರು ತರ್ತಾಳೆ, ಹಾಗೆ ಹೇಗೆ ಅಂತಿದ್ರು. ಈಗ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕು ಅಂತಾರಲ್ಲ, ಹಾಗೆ ಆಶ್ಚರ್ಯದಿಂದ ನೋಡ್ತಾರೆ. ಅದಕ್ಕೆ ನಿಮ್ಮ ಮಾತು ಕೇಳಿ 100 ಆನೆ ಬಲ ಬಂದಂಗಾಯಿತು. ತುಂಬ ಖುಷಿ ಆಯ್ತು. ಅದಕ್ಕೆ ನನಗೆ ನಿಮ್ಮ ಮೇಲೆ ಭರವಸೆ ಇತ್ತು. ನೀವು ತುಂಬ ಒಳ್ಳೆಯವರು, ಪಾಪದವರು, ನಿಮ್ಮ ಮಾತಲ್ಲೇ ಎಲ್ಲ ಗೊತ್ತಾಗ್ತಿತ್ತು. ಮತ್ತು ನಿಮ್ಮ ಬಗ್ಗೆನೂ ತುಂಬ ಜನ ಒಳ್ಳೆ ಅಭಿಪ್ರಾಯನ ಹೇಳಿದ್ದಾರೆ. ಆದರೆ ನನ್ನ ಮಗಳಲ್ಲೇ ಈ ಪ್ರಾಬ್ಲಮ್ ಇದೆಯಲ್ಲ, ಪ್ರಾಬ್ಲಮ್ ಅಂತಲ್ಲ, ಆದರೆ ಶುರುನಲ್ಲೇ ಏನಾದರೂ ಒಂದು ಮನಸ್ತಾಪ ಎಲ್ಲ ಆದರೆ ಕೊನೆವರೆಗೂ ಉಳ್ಕೊಳ್ಳುತ್ತಲ್ಲ ಅಂತ ನನಗೆ ಅದೊಂದೇ ಟೆನ್ಷನ್ ಆಗಿತ್ತು. ನೀವಿಷ್ಟೇ ಹೇಳಿದ್ಮೇಲೆ ನನಗೂ ಧೈರ್ಯ ಬರ್ತಿದೆ. ಆದರೆ ನಿಮ್ಮ ಚಿಕ್ಕ ಮಗಳು ಹಾಗೆ ನನ್ನ ಮಗಳನ್ನು ಆಗಬೇಕು ಅನ್ನೋದು ಈಗ ಒಂಥರ ಆಸೆ ಆಗಿಬಿಟ್ಟಿದೆ ನೋಡಿ. ಹೆದರ್ಕೋಬೇಡಿ ರಾಧಾ, ನಿಮ್ಮ ಮಗಳು ಕೂಡ ಒಳ್ಳೆ ಗೃಹಿಣಿ ಆಗ್ತಾಳೆ, ನಾನು ಭರವಸೆ ಕೊಡ್ತೀನಿ. ಹೇಗೂ ನನ್ನ ಮಗ ಸಿಟಿಲಿರೋದು, ನಾವ್ಯಾರು ಅಲ್ಲಿ ಹೋಗೋಕ್ಕಾಗಲ್ಲ. ಗಂಡ ಹೆಂಡತಿ ಇಬ್ಬರೇನೆ, ಅಡುಗೆ ಮಾಡ್ಕೊಳ್ಳೇಬೇಕಾಗತ್ತೆ. ಇನ್ನು ಶುರುನಲ್ಲಿ ಹೆಂಡತಿ ಏನೇ ಮಾಡಿಕೊಟ್ರು ಗಂಡಂಗೆ ಮೃಷ್ಟಾನ ಭೋಜನ ಅನಿಸುತ್ತೆ. ಅವನು ಹೊಗಳಿದಾಗ ಇವಳಿಗೆ ಇನ್ನೂ ಏನಾದರೂ ಸ್ಪೆಷಲ್ ಮಾಡಬೇಕು, ಇನ್ನೂ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ಇಬ್ಬರು ಒಬ್ರಿಗೊಬ್ರು ಸ್ವಲ್ಪ ಪರಿಚಯ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಇವಳು ಪರ್ಫೆಕ್ಟ್ ಗೃಹಿಣಿಯಾಗಿ ಬಿಡ್ತಾಳೆ. ಅಲ್ಲಿಗೆ ಅವನು ಯಾವಾಗಲೂ ಖುಷಿಯಾಗಿರ್ತಾನೆ. ಅವನು ಖುಷಿಯಾದಾಗ ಆಟೋಮೆಟಿಕ್ಕಾಗಿ ಇವಳು ಖುಷಿಯಾಗಿರ್ತಾಳೆ. ಇವರಿಬ್ಬರು ಚೆನ್ನಾಗಿರೋದು ನೋಡಿ ನಾವು ಖುಷಿಯಾಗಿರ್ತೀವಿ. ಏನು ಹೆದರ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನಿಮ್ಮನ್ನು ಹೊಗಳಬೇಕು ಅಂತ ಹೇಳ್ತಿಲ್ಲ ಆತಗೆ, ಮನಸ್ಪೂರ್ವಕವಾಗಿ ದೇವ್ರ ಮುಂದೆ ಪ್ರಮಾಣ ಮಾಡಿ ಬೇಕಾದರೂ ಹೇಳ್ತೀನಿ, ನನ್ನ ಮಗಳು ನಿಮ್ಮ ಸೊಸೆ ಆಗೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ. ಈ ಗಂಡ ಹೆಂಡತಿ, ಅತ್ತೆ ಸೊಸೆ, ಮಾವ ಅಳಿಯ, ಮಗಳು ಮಗ ಇಂಥ ಎಲ್ಲ ಸಂಬಂಧಗಳನ್ನು ದೇವರೇ ಮೊದಲೇ ನಿಶ್ಚಯಿಸಿರ್ತಾನೆ. ಯಾರಿಗೆ ಸೇರಬೇಕೋ ಅವ್ರನ್ನೇ ಸೇರಿಸ್ತಾನೆ. ನಿನ್ನ ಮಾತು ಹೇಳೋದಾದರೆ ನಾನು ಕೂಡ ಅಂಥ ಮುದ್ದಾದ ಸೊಸೆನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಎಲ್ಲರೂ ಪುಣ್ಯವಂತರು ಆಯಿತಾ, ಏನು ಯೋಚನೆ ಮಾಡಬೇಡಿ. ಮತ್ತು ನೀವು ಗಂಡ ಹೆಂಡತಿ ಇಬ್ಬರೇ ಇರೋದಲ್ವಾ, ನೀವು ಫ್ರೀ ಆದಾಗ ಮನೆ ಕಡೆ ಬನ್ನಿ. ನಮಗೆ ಏನಾದ್ರು ಬಿಡುವು ಸಿಕ್ಕಾಗ ನಾವು ನಿಮ್ಮ ಮನೆಗೆ ಬರ್ತೀವಿ. ನಮ್ಮಿಬ್ಬರು ಮಕ್ಕಳನ್ನು ಸಿಟಿಲಿರ್ತಾರೆ, ನಾವು ಓಡಾಡಿಕೊಂಡು ಖುಷಿಯಾಗಿರೋಣ ಆಯಿತಾ. ಆಯ್ತದಕ್ಕೆ ಆಯಿತು, ಸರಿ, ಫೋನ್ ಇಡ್ತೀನಿ. ಈ ಬಿಗಿತಿಯವರು ಅಂದ್ಕೊಂಡ ಹಾಗೆ ಪ್ರಗತಿ ಒಳ್ಳೆ ಗೃಹಿಣಿಯಾಗಿ ಹೊರಹೊಮ್ತಾಳ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.